ಇವತ್ತಿನ ಬಹಳ ಮುಖ್ಯವಾದ ವಿಷಯ, ಅದರಲ್ಲೂ ಗ್ರಾಮೀಣ ಮಕ್ಕಳಿಗೆ SSLC PUC ಓದ್ತಿದ್ದಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲವಾದಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀವಿ. ಬಹುಶಃ ನಮ್ಮೆಲ್ಲರಿಗೂ, ಬಹುಶಃ ನಿಮಗೂ, ಸರ್ ನಾನು ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗ್ತೀನಿ ಸರ್, ಅದು ಇಂಗ್ಲೀಷ್ ಒಂದು ಯಾಕೋ ನನಗೆ ಕಷ್ಟ. ಬಹುಶಃ ಅದು ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ ನಮಗೆಲ್ಲ. ಅದರಲ್ಲೂ ಬಹುತೇಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮತ್ತು ಪೇಟೆಯಲ್ಲಿರುವಂಥ ಮಕ್ಕಳಿಗೆ ಇರ್ಬೋದು. ಆದರೆ ಈ ಕಬ್ಬಿಣದ ಕಡಲೆಯನ್ನು ಹೇಗೆ ನಾವು ಅದನ್ನು ಸುಲಲಿತವಾಗಿ ಇಂಗ್ಲೀಷನ್ನು ಕಲಿಬೇಕು, ಮತ್ತು ನಮ್ಮ ಎಜುಕೇಷನಲ್ಲಿ ಎಷ್ಟು ಪೂರಕವಾಗಿರುತ್ತೆ, ಕಲಿಕೆಯ ಒಳಗೆ ನಾವು ಯಾವ ರೀತಿಯಲ್ಲಿ ಈಸಿಯಾಗಿ ಕಲಿಬೇಕು ಮತ್ತು ಅದನ್ನು ಅರಗಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಇಂಗ್ಲೀಷ್ ಅಕಾಡೆಮಿ, ಅವರೊಂದು ಅಕಾಡೆಮಿ ಮಾಡ್ಕೊಂಡಿದ್ದಾರೆ, ಯೋಗೀಶ್ ಸಹ್ಯಾದ್ರಿ ಅಂತ ಉಪನ್ಯಾಸಕರು ಕೂಡ, ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಿಮಗೆ ನಮಸ್ತೆ ಸರ್. ಸರ್, ಅದೇ ನಾನು ಮೊದಲೇ ಹೇಳ್ದಂಗೆ ಇದೊಂದು ಇಂಗ್ಲೀಷ್ ಅನ್ನೋದು ಕಬ್ಬಿಣದ ಕಡಲೆ. ಹೌದು. ಇದನ್ನು ನಮ್ಮ ಮಕ್ಕಳಿಗೆ, ಅಂದರೆ ಬಹುತೇಕ ಏನು ಹಳ್ಳಿಗಾಡಿನ ಮಕ್ಕಳಿಗೆ, SSLC PUC ಓದ್ತಿರೋಂಥ ವಿದ್ಯಾರ್ಥಿಗಳಿಗೆ ಇದು ಯಾವ ರೀತಿ ನಾವು ಪ್ರಿಪರೇಷನ್ ಆಗಬೇಕು, ಯಾವ ರೀತಿ ಆದರೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ತಮ್ಮನ್ನು ಕೇಳ್ಕೊಳ್ತೀನಿ ಸರ್. ಮೊಟ್ಟ ಮೊದಲ ಬಾರಿಗೆ ಬಿಸಿಸುದ್ದಿ.com ಇಡೀ ಮಧ್ಯ ಕರ್ನಾಟಕದ ಹೆಸರಾಂತ ಒಂದು ಆನ್ಲೈನ್ ಪೋರ್ಟಲ್ ಆಗಿರ್ತಕ್ಕಂಥ ಬಿಸಿಸುದ್ದಿ.comಗೆ ನಾನು ನಮಸ್ಕಾರಗಳನ್ನು, ಇಡೀ ಟೀಮಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಅವಕಾಶಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸೊ ನೀವು ಹೇಳಿದಾಗೆ ಬಸವರಾಜ್ ಸರ್, ಈ ಇಂಗ್ಲೀಷ್ ಅನ್ನೋದೇನಿದೆ ಇದು ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಜೊತೆಗೆ SSLC ಮತ್ತು PUC ಓದ್ತಿರ್ತಕ್ಕಂಥ ಮಕ್ಕಳಿಗೆ, ಅವರು ಬೇರೆ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಭಾಳ ಆಸಕ್ತಿಕರವಾಗಿ ಚೆನ್ನಾಗಿ ಮುಂದೆ ಹೋಗ್ತಾರೆ. ಆದರೆ ಈ ಇಂಗ್ಲೀಷ್ ವಿಷಯ ಬಂದಾಗ ಸ್ವಲ್ಪ ಅವರಿಗೆ ಎಲ್ಲೋ ಒಂದು ಕಡೆ, ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಎಸ್ಪೆಷಲಿ ಒಂದು ಸ್ವಲ್ಪ ಕಷ್ಟ ಅನ್ನೋವಂಥ ಭಾವನೆ ಮನಸ್ಸಲ್ಲಿ ಬೇರೂರಿದೆ. ಆದರೆ ಇಂಗ್ಲೀಷ್ ಈಸ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಈಸ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಷನ್. ಅದಕ್ಕೋಸ್ಕರನೇ ಅದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಂಗ್ಲೀಷ್ ಇಸ್ ಕಾಲ್ಡ್ ಎ ಲಿಂಗ್ವಾ ಫ್ರ್ಯಾಂಕಾ. ಇದನ್ನು ನಾವು ಲಿಂಗ್ವಾ ಫ್ರ್ಯಾಂಕಾ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಭಾಷೆ ಆ ದೇಶದ ಮೂಲ ಭಾಷೆ ಆಗಿಲ್ಲದೇ ಇದ್ರೂ ಕೂಡ ಪ್ರಪಂಚದ ಇತರ ದೇಶಗಳಲ್ಲೂ ಕೂಡ ಅದನ್ನು ಭಾಷೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂಥ ಭಾಷೆಗಳನ್ನು ಲಿಂಗ್ವಾ ಫ್ರ್ಯಾಂಕಾ ಅಂತ ಹೇಳ್ತೀವಿ. ಸಪೋಸ್ ಈಗ ನಮ್ಮ ಭಾರತ ದೇಶದಲ್ಲೂ ಕೂಡ ಇಂಗ್ಲೀಷ್ ಇಸ್ ನಾಟ್ ಅವರ್ ಲ್ಯಾಂಗ್ವೇಜ್, ಆದರೂ ಕೂಡ ನಾವು ಮಾತಾಡ್ತೀವಿ, ಬರಿತೀವಿ. ಹಾಗಾಗಿ ಇಂಥ ಭಾಷೆಗಳನ್ನು ಲಿಂಗ್ವಾ ಫ್ರ್ಯಾಂಕಾ ಅಂತ ಕರಿತೀವಿ. ಸೊ ಇದು ನಿಜವಾಗಿ ಕೂಡ ಇಂಗ್ಲೀಷ್ ಭಾಷೆ ಕಷ್ಟ ಅಲ್ಲ. ಇದನ್ನು ಬಹಳ ಸುಲಲಿತವಾಗಿ ಮಾತನಾಡ್ಬೋದು, ಬರಿಬೋದು. ಆದರೆ ಸ್ವಲ್ಪ ಮಕ್ಕಳು ಒಂದಷ್ಟು ಬೇಸಿಕ್ ವಿಚಾರಗಳನ್ನು, ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ಬೇಸಿಕ್ ವಿಚಾರಗಳನ್ನು ತಿಳ್ಕೊಂಡು ಶಿಕ್ಷಕರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ, ಮೋಟಿವೇಟ್ ಮಾಡಿದ್ರೆ, ಜೊತೆಗೆ ಒಂಚೂರು ಎನ್ವೈರ್ನ್ಮೆಂಟನ್ನು, ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆ ಮಾತುಕತೆಗೆ ಎಷ್ಟು ಬೇಕೋ ಅಷ್ಟು ಎನ್ವೈರ್ನ್ಮೆಂಟನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ದಿಸ್ ಈಸ್ ದ, ಇನ್ ಮೈ ವ್ಯೂ, ದಿಸ್ ಈಸ್ ಒನ್ ಆಫ್ ದಿ ಫಸ್ಟ್ ಬೇಸಿಕ್ ಟಿಪ್ಸ್ ಫಾರ್ ದಿ ಲರ್ನರ್ಸ್. ಏನಂದರೆ, ನೀವು ಬೇರೆ ಯಾರೋ ಬಂದು ಇಂಗ್ಲೀಷ್ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡಲಿ ಅಂತ ಕಾಯ್ಕೊಂಡು ಕೂತ್ಕೋಬಾರ್ದು. ನಮಗೆ ನಾವೇ ಆ ಇಂಗ್ಲೀಷ್ ಎನ್ವೈರ್ನ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಂದರೆ ಚಿಕ್ಕದಾಗಿ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನು ಮಾತನಾಡೋದಕ್ಕೆ, ಬರೆಯೋದಕ್ಕೆ ಶುರು ಮಾಡಬೇಕು. ಭಾಳ ಸಿಂಪಲ್ ಆಗಿ. ಯಾಕೆಂದರೆ ಮೋಸ್ಟ್ ಆಫ್ ದಿ ಏನು ನಮ್ಮ ಈ ಇಂಗ್ಲೀಷ್ ವರ್ಡ್ಸ್ ಇದಾವಲ್ಲ, ಮೋಸ್ಟ್ ಆಫ್ ದಿ ಇಂಗ್ಲೀಷ್ ವರ್ಡ್ಸು ಕನ್ನಡ ಭಾಷೆ ಒಳಗೇನೆ ಆಲ್ಮೋಸ್ಟ್ ಅದು ನಮ್ಮ ಕನ್ನಡ ಭಾಷೆ ಜೊತೆಗೇನೆ ಯೂಸ್ ಆಗ್ತಾ ಇದಾವೆ, ನಮಗೆ ಗೊತ್ತಿಲ್ಲದೇನೆ. ಅಂದಂಗೆ ಬಸ್ಸಲ್ಲಿ ಬಂದೆ, ಕಾರಲ್ಲಿ ಬಂದೆ, ಡ್ರೈವ್ ಮಾಡ್ಕೊಂಡು ಬಂದೆ, ಒಂದು ಗ್ಲಾಸ್ ಆಫ್ ವಾಟರ್, ಒಂದು ಗ್ಲಾಸ್ ನೀರು ಕೊಡಿ, ಗ್ಲಾಸ್ ನೀರು ಕೊಡಿ. ಹಾಂ, ಬಂದೋಗಿದೆ. ಇವ್ರೇನು ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ, ನಾವು ಓದ್ಬೇಕಾದ್ರೆ ಹೇಗಿತ್ತಂದ್ರೆ ಸರ್, ನಮಗೂ ಇಂಗ್ಲೀಷಲ್ಲಿ ಮಹಾನ್ ನಾವೇನು ಇವರಲ್ಲ, ನಮಗೂ ಇಂಗ್ಲೀಷ್ ಅಂದ್ರೆ ಕಬ್ಬಿಣ ಕಡ್ಲೆನೇ ಆಗಿನ ಕಾಲದಲ್ಲಿ. ಹೌದು. ನಾವೇನ್ ಮಾಡ್ತಿದ್ವಿ, ಮೇಷ್ಟ್ರು ನಮ್ಗೆ ಅವಾಗ ಹೇಳ್ಕೊಟ್ಟಿದ್ವಿ ಏನಂತ ಹೇಳಿದ್ರೆ, ಈ WHAT ವಾಟ್ ಅಂದ್ರೆ ಅಲ್ಲಿ ಏನು ಅಂದ್ರೆ ಅದನ್ನ 5 ಸತಿ ಬರೆಸ್ತಿದ್ರು ನಮ್ಗೆ. ಅಂದ್ರೆ ಪ್ರತಿ ವರ್ಡನ್ನ 5 ಸತಿ ಮತ್ತೆ ಅದು ಕನ್ನಡಕ ಅನುವಾದ ಮಾಡ್ತಿದ್ರು. ಸರಿನೋ ತಪ್ಪು ನಮಗೂ ಗೊತ್ತಿಲ್ಲ, ಅದನ್ನ ನಾವೇನ್ ಮಾಡ್ತಿದ್ವಿ, ಕಂಠ ಪಾಠ ಹೊಡಿತಿದ್ವಿ ಅದನ್ನ. ಇದು ನಮಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟನೇ, ಅರ್ಥ ಆಗೋದಿಲ್ಲ. ಬಟ್ ತಂತ್ರಜ್ಞಾನಗಳು ಬೇರೆ ಬೇರೆ ಬಂದಿರೋದು ಬಳಸ್ಕೋಬೋದೇವಿನ. ಆದ್ರೆ SSLC ಮತ್ತೆ PUC ಯಲ್ಲಿ ಮಕ್ಕಳಿಗೆ ಅದನ್ನ ಯಾವ ರೀತಿ ನಾವು ಉನ್ನತ ಸ್ಥಾನ ತಗೊಳ್ಬೇಕನ್ನೋದೇ ನಿಮ್ಮ ಸಬ್ಜೆಕ್ಟ್. ಅದು ನೀವೇ ಹೇಳ್ಕೊಡ್ಬೇಕಾಗಿರೋದು ಮಕ್ಕಳಿಗೆ. ಸೊ ಈಗ ಒಂದು ಗಿವ್ ಅಂದ್ರೆ ಕೊಡು ಅನ್ನೋದು ಮಕ್ಕಳಿಗೆ ಗೊತ್ತಿದೆ. ಜನರಿಗೂ, ಸಾಮಾನ್ಯ ಜನರಿಗೂ ಒಂದಷ್ಟು ಗಿವ್ ಅಂದ್ರೆ ಕೊಡು, ಟೇಕ್ ಅಂದ್ರೆ ತಗೋ,
ಇವೆಲ್ಲ ಗೊತ್ತಿರುತ್ತೆ. ಟೆಕ್ಸ್ಟ್ ಬುಕ್ಕು, ಪೆನ್ನು ಇವೆಲ್ಲ ಗೊತ್ತಿರುತ್ತೆ. ಇದನ್ನೇ ಅವ್ರು ಸಿಂಪಲ್ ಆಗಿ ಗಿವ್ ಮೀ ದ ಟೆಕ್ಸ್ಟ್ ಬುಕ್, ಗಿವ್ ಅಂದ್ರೆ ಕೊಡು, ಟೆಕ್ಸ್ಟ್ ಬುಕ್ ಅನ್ನೋದು ಗೊತ್ತು, ಗಿವ್ ಮೀ ದ ಟೆಕ್ಸ್ಟ್ ಬುಕ್, ನನಗೆ ಟೆಕ್ಸ್ಟ್ ಬುಕ್ನ ಕೊಡು ಅನ್ನೋದಕ್ಕೆ ಗಿವ್ ಮೀ ದ ಟೆಕ್ಸ್ಟ್ ಬುಕ್. ನೋಡಿ, ವಾಟ್ ಅಂದ್ರೆ ಏನು ಅಂತ ಗೊತ್ತು, ವೇರ್ ಅಂದ್ರೆ ಎಲ್ಲಿ ಅಂತ ಗೊತ್ತು, ವೈ ಅಂದ್ರೆ ಏಕೆ ಅನ್ನೋದು ಗೊತ್ತು. ಇದನ್ನೇ ಸಿಂಪಲ್ ಆಗಿ ಉಪಯೋಗಿಸ್ಕೊಂಡು ಒಂದು ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನು ಮಾಡೋದನ್ನ ಬಿಗಿನಿಂಗ್ ಅಲ್ಲಿ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಸಮ್ 4th ಸ್ಟ್ಯಾಂಡರ್ಡ್ ಆಗಿರ್ಬೋದು, 3rd ಸ್ಟ್ಯಾಂಡರ್ಡ್ ಆಗಿರ್ಬೋದು, 5th 6th ಈ ಮಟ್ಟದಲ್ಲಿ ಶುರುವಾಗಬೇಕು. ಸೊ ಶಿಕ್ಷಕರು ಕೂಡ ತರಗತಿಗಳಲ್ಲಿ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳನ್ನ ಪ್ರಶ್ನೆ ಮಾಡೋದಾಗಿ, ವಾಟ್ ಆರ್ ಯು ಡೂಯಿಂಗ್, ಏನ್ ಮಾಡ್ತಿದ್ಯಪ್ಪ ನೀನು, ವಾಟ್ ಆರ್ ಯು ಡೂಯಿಂಗ್, ಇದನ್ನೆಲ್ಲ ಹೇಳ್ತಾರೆ. ಸ್ಟ್ಯಾಂಡ್ ಅಪ್ ಆನ್ ದಿ ಡೆಸ್ಕ್ ಅಂತ ಹೇಳ್ತಾರೆ. ವಾಟ್ ಆರ್ ಯು ಡೂಯಿಂಗ್, ವಾಟ್ ಆರ್ ಯು ಥಿಂಕಿಂಗ್, ಏನು ಯೋಚನೆ ಮಾಡ್ತಿದ್ಯಾ ನೀನು, ವಾಟ್ ಆರ್ ಯು ಥಿಂಕಿಂಗ್, ಲುಕ್ ಅಟ್ ದ ಬೋರ್ಡ್ ಅಂತಾರೆ, ಲುಕ್ ಅಟ್ ದ ಬೋರ್ಡ್. ಇದೇ ಥರ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನ ಸ್ಟೂಡೆಂಟ್ಸ್ಗಳಿಗೆ ಟೀಚರ್ಸ್ಗಳು ಅದನ್ನು ಕೇಳ್ತಾ ಹೋಗ್ಬೇಕು. ಅವರಿಗೆ ಮಾತಾಡೋ ರೀತಿ ಒಂದು ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಆಮೇಲೆ ಮಕ್ಕಳು ಕೂಡ ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಏನು ಅಂದ್ಕೊಳ್ತಾರೋ, ಇದು ಸಾಮಾನ್ಯ ಜನರಲ್ ಕೂಡ ಇದೆ, ವಿದ್ಯಾರ್ಥಿಗಳಿಗೂ ಇದೆ, ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಇದೆ. ನಾನೇನಾದ್ರು ಇಂಗ್ಲೀಷ್ ಗಿಲ್ಟಿ, ಸೊ ಆ ಸಬ್ಕಾನ್ಷಿಯಸ್ ಅಲ್ಲಿ ಎಲ್ಲೋ ಅವರಿಗೆ ನಾನೆಲ್ಲೋ ತಪ್ಪು ಮಾಡ್ತಿದ್ದೀನಿ, ನಾನು ತಪ್ಪಾಗ್ಬಿಟ್ರೆ ಆಡ್ಕೊಳ್ತಾರೆ, ಬೇಡಪ್ಪ ಅದು ಕನ್ನಡದಲ್ಲಿ ಡೈರೆಕ್ಟಾಗಿ ಕೇಳ್ಬೋಣ ಅನ್ನೋ ಅಂತ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು. ಇದು ಒಂದು ಭಾಷೆ ಅಷ್ಟೇ. ಇಂಗ್ಲಿಷ್ ಈಸ್ ಜಸ್ಟ್ ಒನ್ ಆಫ್ ದ ಲ್ಯಾಂಗ್ವೇಜಸ್ ಅಷ್ಟೇ. ಬೇರೆ ಭಾಷೆಗಳ ಥರ ಇಂಗ್ಲಿಷ್ ಕೂಡ ಒಂದು ಭಾಷೆ. ಕನ್ನಡ ಹಂಗೆ ನೋಡಿದ್ರೆ ನಾವು 52 ಅಕ್ಷರಗಳಿತ್ತು, ಈಗ 49 ಅಕ್ಷರಗಳಾಗಿದ್ದಾವೆ. 49 ಅಕ್ಷರಗಳಿರೋಂಥ ಕನ್ನಡ ಭಾಷೆನೇ ನಾವು ಸುಲಲಿತವಾಗಿ ಕಲ್ತಿದ್ದೀವಿ, ಮಾತಾಡ್ತೀವಿ ಅಂತಂದಮೇಲೆ ಬರೀ 26 ಅಕ್ಷರಗಳಿರ್ತಕ್ಕಂಥ ಇಂಗ್ಲಿಷ್ ಭಾಷೆಯನ್ನು ನಾವು ಆರಾಮಾಗಿ ಮಾತಾಡ್ಬೋದು. ಬಹಳ ಸುಲಭ ಇದೆ ಇದು. ಸೊ ಈ 10ನೇ ತರಗತಿಯ ವಿದ್ಯಾರ್ಥಿಗಳು, PUC ಇರ್ತಕ್ಕಂಥ ವಿದ್ಯಾರ್ಥಿಗಳು, ಅದಕ್ಕೆ ನಾವು ಸರ್ ಹೇಳ್ದಂಗೆ ವಿಶೇಷವಾಗಿ ಒಂದು ಸ್ವಲ್ಪ ಜನರಲ್ ಡಿಸ್ಕಷನ್ ಆದ್ಮೇಲೆ ನಾವು ಆ ವಿಷಯಕ್ಕೆ ಬರ್ತೀವಿ. ಅಲ್ಲಿ ಏನು ಮಕ್ಕಳು ಏನನ್ನ ಫೋಕಸ್ ಮಾಡ್ಬೇಕು. ನೀವು ಆಲ್ರೆಡಿ 10th ಅಲ್ಲಿ ಇದೀವಿ ಸರ್. ಈಗ ನಾವು ಆಲ್ರೆಡಿ ಈಗ ನೀವು ಹೇಳ್ತೀರಿ, ಈಗ ಚಿಕ್ಕಂದಿಂದ ಅಂದ್ರೆ 3rd 4th 5th 6th ಇಂದಾನೆ ಶುರು ಮಾಡ್ರಿ ಮಾತಾಡಕ್ಕೆ, ಬರೆಯೋದಕ್ಕೆ ಶುರು ಮಾಡ್ರಿ ಅಂತ ಹೇಳ್ತಿದ್ದೀರಿ. ಸೊ ಈಗ ಆಲ್ರೆಡಿ ನಾವು 10th ಅಲ್ಲಿ ಇದೀವಿ, ಪಾಸ್ ಆಗಕ್ಕೆ ಏನ್ ಮಾಡ್ಬೇಕು ಅನ್ನೋ ವಿಷಯಕ್ಕೆ ನಾವು ಬರ್ತೀವಿ. ಬಟ್ ಇದು ಅದಕ್ಕಿಂತ ಮೂಲ ಯಾರು ಈ 6th 4th 5th 8th 9th ಅಲ್ಲಿ ಇದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ. ಮತ್ತೆ ಜನರಲ್ ವ್ಯೂವರ್ಸ್ ಕೂಡ ಇರ್ತೀರಿ ನೀವು, ಪೋಷಕರಿದ್ದೀರಿ, ನೋಡ್ತಾ ಇದ್ದೀರಿ, ಬೇರೆ ಈಗ B.Ed ಮಾಡಿರೋರು ಇದ್ದೀರಿ, ಡಿಗ್ರಿ ಮಾಡ್ತಿರತಕ್ಕಂಥವ್ರು ಇದ್ದೀರಿ. ಸರ್ ನಾವು ಒಂದು ಹೊಸ ಕಂಪ್ನಿಗೆ ಜಾಯಿನ್ ಆಗಬೇಕು, ನಾನು ಒಂದು ಇದಕ್ಕೆ ಜಾಯಿನ್ ಆಗಬೇಕು, ಒಂದು ಇನ್ಸ್ಟಿಟ್ಯೂಷನ್ಗೆ, ನಾನು ಇಂಗ್ಲೀಷಲ್ಲಿ ಮಾತಾಡೋಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ, ಸೊ ನೀವು ಖಂಡಿತವಾಗೂ ಕೂಡ ಇಂಗ್ಲೀಷನ್ನು ಆರಾಮಾಗಿ ಸುಲಿತವಾಗಿ ಕಲಿಬೋದು. ಅದ್ರ ಬಗ್ಗೆ ಭಯವನ್ನು ಇಟ್ಕೋಬೇಡಿ, ಮುಜುಗರವನ್ನು ಇಟ್ಕೋಬೇಡಿ, ಖಂಡಿತ ಕೂಡ ನಿಮಗೆ ಸಾಧ್ಯ. ಅದಕ್ಕೆ ಬೇಕಾದಂಥ ಟಿಪ್ಸ್ಗಳನ್ನು ಈಗ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗಿ, ಖಂಡಿತ ನಾವು ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸರಿ ಸರ್, ಹೇಗೆ ಈಗ ಈ ಪಠ್ಯಪುಸ್ತಕವನ್ನು ಅರಗಿಸ್ಕೊಳ್ಳೋದು ಒಂಥರ ಕಷ್ಟ ಅಲ್ವೇ? ಅದೇ ಬಹಳ ಇಂಪಾರ್ಟೆಂಟ್. ಪಠ್ಯಪುಸ್ತಕದಲ್ಲಿ ಅವರು ಅಟ್ಲೀಸ್ಟ್ ಮಾರ್ಕ್ಸ್ ಬರೋಷ್ಟು ತನಕ ಇದಾದ್ರೂ ಎಷ್ಟೋ ಅನುಕೂಲ ಆಗುತ್ತೆ ಅಂತ ಅದನ್ನ ಯಾವ ರೀತಿಯಾಗಿ ನಾವು ನೋಡ್ಬೋದು? ಸೊ ಮೊದಲನೇದಾಗಿ ಈಗ ಸರ್ ನಿಮಗೆ ಫೋಕಸ್ ಮಾಡ್ತಿರೋದು ಏನಂತ ಕೇಳ್ತಿದ್ದಾರೆ, SSLC ವಿದ್ಯಾರ್ಥಿಗಳಿಗೆ ಮತ್ತೆ PUC ವಿದ್ಯಾರ್ಥಿಗಳು ಯಾವ ರೀತಿ ಪಾಸ್ ಆಗಬೇಕು ಕಷ್ಟವಾಗಿರ್ತಕ್ಕಂಥ ಈ ಸಬ್ಜೆಕ್ಟನ್ನ ಅಂತ. ಒಂದು, ನೀವು ಈ SSLC ವಿದ್ಯಾರ್ಥಿಗಳು ಮತ್ತು PUC ವಿದ್ಯಾರ್ಥಿಗಳು ಇಂಗ್ಲೀಷ್ ವಿಷಯದಲ್ಲಿ, ಇಂಗ್ಲೀಷ್ ಪಾಠಗಳಲ್ಲಿ ಅದಕ್ಕೆ ಉತ್ತರವನ್ನು ಬರೆಯೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವೇ ಪ್ರಶ್ನೆಗಳನ್ನು ಒಂದು ಅಂಕದ ಪ್ರಶ್ನೆಗಳಿರ್ತವೆ, 1 ಮಾರ್ಕ್ ಕ್ವೆಶನ್ಸ್ಗಳನ್ನ ಇವರೇ ನಮ್ಮಷ್ಟಕ್ಕೆ ನಾವೇ ಪ್ರಿಪೇರ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ವೆನ್ ಯು ಆರ್ ಏಬಲ್ ಟು ಫ್ರೇಮ್ ದ ಕ್ವೆಶನ್ಸ್, 1 ಮಾರ್ಕ್ ಕ್ವೆಶನ್ಸ್ ಯುವರ್ ಸೆಲ್ಫ್, ನಿಮ್ಮಷ್ಟಕ್ಕೆ ನೀವೇ 1 ಮಾರ್ಕ್ನ ಪ್ರಶ್ನೆಗಳನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳೋದನ್ನ ಕಲಿಬೇಕು. ಸೊ ಅದಕ್ಕೆ ಉತ್ತರ ಅಲ್ಲೇ ಇರುತ್ತೆ. ಅಂದ್ರೆ ಪಾಠ ಓದ್ತವಾಗ್ಲೇ ಪಾಠವನ್ನ, ಈಗ ನಿಮಗೆ ಕಷ್ಟ ಆಗ್ತಿದೆ, ಬೇರೆಯವರೆಲ್ಲ ಇಂಗ್ಲೀಷ್ ಚೆನ್ನಾಗಿ ಬರೋರು ಒಂದ್ಸಲ ಓದ್ತಾರೆ, ಸುಮ್ಮನೆ ಇಡ್ತಾರೆ. ಪಾಠವನ್ನು ಒಂದ್ಸಲ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಕೇಳ್ಕೊಳ್ತಾರೆ, ಕ್ಲಾಸ್ ರೂಮ್ನಲ್ಲಿ, ಮತ್ತೆ ಅವ್ರು ಒಂದ್ಸಲ ಮಾತ್ರ ಓದ್ತಾರೆ, ಅವ್ರಿಗೆ ಅರ್ಥ ಆಗಿ ಅವ್ರು ಇಂಗ್ಲೀಷ್ ಫಸ್ಟಿಂದ ಚೆನ್ನಾಗಿ ಅವರು ಆಸಕ್ತಿ ಕೊಟ್ಟಿರ್ತಾರೆ, ಅಥವಾ ಇಂಗ್ಲೀಷ್ ಕ್ಲಾಸ್ಗಳಿಗೆ ಹೋಗಿರ್ತಾರೆ, ಅಥವಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಓದಿರ್ತಾರೆ, ಅವ್ರು ಒಂದ್ಸಲ ಅವ್ರಿಗೆ ಈಸಿ ಆಗುತ್ತೆ, ಒಂದ್ಸಲ ಅವ್ರು ಓದಿದ್ರೆ ಸಾಕು. ಆದ್ರೆ ನೀವು 2ರಿಂದ 3 ಸಲ ಅಥವಾ 4 ಸಲ ಓದಿ. ಯಾವುದೇ ಒಂದು ಪದ್ಯವನ್ನ ಅಥವಾ ಯಾವುದೇ ಒಂದು ಪಾಠವನ್ನ 3ರಿಂದ 4 ಸಲ ನಿಧಾನವಾಗಿ ಕೂತ್ಕೊಂಡು ಓದಿ. ಇದು ಮೊದಲ ಪ್ರಯತ್ನ. ಎರಡನೇದಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆ ಸಾಲುಗಳನ್ನು ಓದ್ತಾ ಇರುವಾಗಲೇ ಇದರಲ್ಲಿ ಏನು ಪ್ರಶ್ನೆಯನ್ನ ನಾವು ಮಾಡಬಹುದು ಅಂತ. ಓಕೆ, ದ ಬ್ರೋಕರ್ ವೆಂಟ್ ಟು ದ ಪಾನ್ ಶಾಪ್. ದ ಬ್ರೋಕರ್ ವೆಂಟ್ ಟು ದ ಪಾನ್ ಶಾಪ್ ಅಂತ ಇರುತ್ತೆ ಒಂದು ಸೆಂಟೆನ್ಸ್. ಈಗ ಅವನು ಎಲ್ಲಿಗೆ ಹೋದ ಅಂತ ಪ್ರಶ್ನೆ ಮಾಡಬೇಕು. ಅದನ್ನೇ ನಾವು ಇವನು ಸುಮ್ಮನೆ ಒಂದು ಪ್ರಶ್ನೆ ಕೇಳಿದ್ರಪ್ಪ, ಇದನ್ನ
ಎಲ್ಲಿಗೆ ಹೋದ ಬ್ರೋಕರು ಅವತ್ತು ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೆಂಗ್ ಮಾಡ್ಬೇಕು, ಅದನ್ನೇನು ಪ್ರಶ್ನೆ ಕೇಳ್ಬೋದು ಅವರು, ವೇರ್ ಡಿಡ್ ದ ಬ್ರೋಕರ್ ಗೋ ಆನ್ ದಟ್ ಡೇ ಅಂತ ಕೇಳೋದು. ಅಲ್ಲೇ ಇರುತ್ತೆ, ದ ಬ್ರೋಕರ್ ವೆಂಟ್ ಟು ದ ಪಾನ್ ಶಾಪ್ ಆನ್ ದಟ್ ಡೇ ಅಥವಾ ಒನ್ ಡೇ, ಒಂದು ದಿನ ಬ್ರೋಕರು ಪಾನ್ ಶಾಪಿಗೆ ಹೋದ ಅಂತ ಏನೋ ಒಂದು ಇರುತ್ತೆ. ಅದನ್ನು ನೀವು ಪ್ರಶ್ನೆ ಮಾಡಿ, ವೇರ್ ಡಿಡ್ ದ ಬ್ರೋಕರ್ ಗೋ ಟು ಒನ್ ಡೇ, ಒಂದು ದಿವಸ ಬ್ರೋಕರ್ ಎಲ್ಲಿಗೆ ಹೋದ ಅನ್ನೋದು ನೀವೇ ಈ ರೀತಿ ಪ್ರಶ್ನೆ ಮಾಡ್ತೀವಿ. ಒಂದೊಂದು ಸೆಂಟೆನ್ಸ್ಗಳಿಗೂ ಕೂಡ ಒಂದು 2-3 ಸೆಂಟೆನ್ಸ್ ಅಥವಾ ಒಂದು ಪ್ಯಾರಾಗ್ರಾಫಲ್ಲಿ ಒಂದು 2-3 ಕ್ವಶನ್. ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು, ಪ್ರಶ್ನೆಯನ್ನ ಬರಿಬೇಕು ಅಥವಾ ಅದು ಪ್ರಶ್ನೆ ಮಾಡ್ಕೊಳ್ಬೇಕು, ಅದಕ್ಕೆ ಉತ್ತರ ಅಲ್ಲೇ ಇರುತ್ತೆ, ಅದನ್ನು ಬರಿಬೇಕು. ಸೊ ಅಲ್ಲಿಗೆ ನೀವು ಒಂದು ಪೇಜಿಗೆ ಕನಿಷ್ಠ ಪಕ್ಷ ಅಂದ್ರೆ 10-12 ಪ್ರಶ್ನೆಗಳನ್ನ ನೀವೇ ಫ್ರೇಮ್ ಮಾಡಿ ನೀವೇ ಉತ್ತರಗಳನ್ನ ಬರಿಬಹುದು. ಆ ಕ್ವೆಶನ್ಸ್ಗಳು ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇರಲ್ಲ. ಅವ್ರು ಕೊಡೋದು ಇಡೀ ಪಾಠದಿಂದ 7, 8, 10 ಪ್ರಶ್ನೆಗಳನ್ನ 1 ಮಾರ್ಕಿಂದ ಕೊಡ್ತಾರೆ. ನೀವು ಇಡೀ ಪಾಠದಿಂದ 40-50 ಪ್ರಶ್ನೆಗಳನ್ನ ಮಾಡುವಂತ ಕೆಪಾಸಿಟಿನ ಮಾಡ್ಕೊಳ್ಬೇಕು. ನೀವು ತಪ್ಪಾದ್ರಾಗ್ಲಿ, ಪ್ರಶ್ನೆ ಮಾಡೋದು ನಿಮಗೆ ಬರಲ್ಲ, ತಪ್ಪಾದ್ರಾಗ್ಲಿ, ಬಟ್ ಉತ್ತರ ನಿಮಗೆ ಗೊತ್ತಿರಬೇಕು. ಯಾಕೆ ನೀವು ಪ್ರಶ್ನೆ ಅದು ಮನಸ್ಸಲ್ಲಿ ಇಟ್ಕೊಂಡು ಪ್ರಶ್ನೆ ಮಾಡಿದಾಗ ಆ ವರ್ಡ್ ಅಂತೂ ಗೊತ್ತಾಗುತ್ತೆ. ಪಾನ್ ಶಾಪ್ ಅನ್ನೋದಂತೂ ಅದು ನೋಡಿದಾಗ ಗೊತ್ತಾಗುತ್ತೆ. ಆ ಪ್ರಶ್ನೆ ಮಾಡೋದು ಗೊತ್ತಾಗ್ಲಿಲ್ಲ ಕರೆಕ್ಟಾಗಿ, ವೇರು ಪಾನ್ ಶಾಪ್ ಅಂತಿದೆ, ಕರೆಕ್ಟ್, ನಾನು ಬರ್ದಿದ್ದೆ ಇದನ್ನ, ನಾನು ಇದು ಪ್ರಶ್ನೆ ನಾನೇ ಮಾಡಿದ್ದೆ ಇದನ್ನ, ಆ 40 ಪ್ರಶ್ನೆಗಳಲ್ಲಿ ಇದು ಒಂದಿತ್ತು, ಉತ್ತರ ತಕ್ಷಣ ಬರುತ್ತೆ ನಿಮಗೆ. ಒಂದು ಸೊ ಪೊಯಮ್ಗಳಲ್ಲೂ ಅಷ್ಟೇನೆ ಒಂದೊಂದು 3-4 ಸ್ಟಾನ್ಸ್ಗಳಿರ್ತಾವೆ ಸರ್. ಒಂದು 3-4 ಸ್ಟಾನ್ಸ್, ಬೇಡ ಒಂದು 5 ಸ್ಟಾನ್ಸ್ಗಳಿರುತ್ತೆ. ಅದರಲ್ಲಿ ಟೀಚರ್ಸ್ ಹೇಳಿರ್ತಾರೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಾನ್ಸಾ ಅಂತ. ಈ ಪೊಯಮ್ಗೆ ಈ ಸ್ಟಾನ್ಸಾ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಒಂದು 2-3 ಸ್ಟಾನ್ಸ್ಗಳು ಹೇಳ್ತಾರೆ. ಮತ್ತೆ ಕ್ವೆಶ್ಚನ್ ಪೇಪರ್ಗಳಲ್ಲಿ ನಾವು ಒಂದು ಹಳೆ ಕ್ವೆಶ್ಚನ್ ಪೇಪರ್ಗಳನ್ನ, ಇದು ಒಂದು ಓಲ್ಡ್ ಮಾಡೆಲ್, ಇದು ಮೆಥಡ್, ಇದು ಒಂದು 5 ವರ್ಷಗಳ ಕ್ವೆಶ್ಚನ್ ಪೇಪರ್ ಅಲ್ಲಿ ಯಾವ ಆ ಪದ್ಯದ ಅದರಲ್ಲೂ ಕೂಡ ಇದೇನ್ ಮಾಡ್ತಾರೆ, ಈಸಿ ಆಗ್ಲಿ ಅಂತ ಮಕ್ಕಳಿಗೆ ಸರ್. ಅವಾಗಿಂತ ನಿಮ್ಮ ಟೈಮಿಗಿಂತ ಇವಾಗ ಇನ್ನೂ ಬಹಳ ಈಸಿ ಮಾಡ್ಬಿಟ್ಟಿದ್ದಾರೆ ಮಕ್ಕಳಿಗೆ. ಈ 6 ಪೊಯಮ್ 7 ಪೊಯಮ್ ಇದಾವೆ ಇಡೀ ಟೆಕ್ಸ್ಟ್ ಬುಕ್ ಅಲ್ಲಿ ಅಂತ ಹೇಳಿದ್ರೆ, ಅದರಲ್ಲಿ 3 ಮಾತ್ರ ನಾವು ಪ್ರಶ್ನೆ ಇದಕ್ಕೆ ಎಕ್ಸಾಮಿಗೆ ಕೇಳ್ತೀವಿ. ದಿಸ್ ಈಸ್ ಓನ್ಲಿ ದೀಸ್ 3 ಪೊಯಮ್ಸ್ ಆರ್ ಓನ್ಲಿ ಮೆಂಟ್ ಫಾರ್ ಮೆಮರೈಸೇಷನ್ ಅಂತ ಕೇಳ್ತಾರೆ. ಮೊದಲೇ ಕೊಟ್ಟಿರ್ತಾರೆ ಇದನ್ನ ಟೀಚರ್ಸ್ಗಳು ಕೂಡ ಕ್ಲಾಸಲ್ಲಿ ಹೇಳಿರ್ತಾರೆ ಮಕ್ಕಳಿಗೆ, ಈ ಪೊಯಮ್ ಮಾತ್ರ ಕಲೀರಿ, ಇದು ಮಾತ್ರ ಎಕ್ಸಾಮಿಗೆ ಬರುತ್ತೆ. ಇನ್ನೊಂದು ಯಾವುದೋ ಉದ್ದನ ಒಂದು ಪೊಯಮ್ ಇರುತ್ತೆ, ಅದು ಕೇಳಲ್ಲ, ಅವ್ರು ಮೊದಲೇ ಹೇಳಿರ್ತಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಅದನ್ನ ಕ್ವೆಶ್ಚನ್ ಪೇಪರ್ ಸೆಟರ್ಸು ಆ ಪ್ರಶ್ನೆಗಳನ್ನ ಕೇಳಲ್ಲ, ಆ ಪದ್ಯದಿಂದ ಸ್ಟಾನ್ಸಾ ಬರೀಲಿಕ್ಕೆ ಕೇಳಲ್ಲ. ಸೊ ಇಡೀ 6-7 ಪೊಯಮ್ಗಳಲ್ಲಿ ಅವ್ರು ಕೇಳೋದು ಬರೀ 2-3 ಪೊಯಮ್. ಆ 3 ಪೊಯಮ್ಗಳಲ್ಲಿ ಯಾವ್ದು ಹೆಚ್ಚು ಬಾರಿ ರಿಪೀಟ್ ಆಗಿದೆ ಅನ್ನೋದು. ಸೊ ಮಕ್ಕಳು ಆ 3 ಪೊಯಮ್ನು ಮೆಮರೈಸ್ ಮಾಡ್ಬೇಕಾದ ಕಂಠಪಾಠ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವರು 2 ಕೇಳ್ತಾರೆ, 2 ಮಾತ್ರ ಕೇಳ್ತಾರೆ, ಅದ್ರಲ್ಲಿ ಮತ್ತೆ ಚಾಯ್ಸ್ ಕೊಡ್ತಾರೆ, 2ರಲ್ಲಿ ಯಾವ್ದಾದ್ರು ಬರೀ ನೋಡಿ, ಯಾವ್ದೋ ಒಂದು ಕೊಡೋದು. ಮೊದಲು ಈಗ ನಿಮ್ಮ ಟೈಮಲ್ಲಿ ಒಂದೇ ಒಂದು ಕೊಡೋರು, 4 ಕಂಠಪಾಠ ಇದೆ ಅಂದ್ರೆ ಅದ್ರಲ್ಲಿ ಯಾವ್ದಾದ್ರು ಕೊಡ್ಬೋದಿತ್ತು, ಅವರು 4 ಕಲಿಬೇಕಿತ್ತು. ಇವಾಗ ಹಂಗಿಲ್ಲ, ಇರೋ 3ರಲ್ಲಿ 2 ಕೇಳ್ತಾರೆ. ಆ 2ರಲ್ಲಿ ನಿಮಗೆ ಯಾವ್ದು ಈಸಿ ಇದೆ ಅದು ಬರೀಬೇಕು. ಹಂಗಾದ್ರೆ 3ರಲ್ಲಿ ನೀವು 2 ಕಲ್ತ್ರೆ ಸಾಕು. 4 ಪದ್ಯ ಕಂಠಪಾಠ ಕೊಟ್ಟಿದ್ರೆ 2 ಕಲ್ತ್ರೆ ಸಾಕು, 2 ಕಲ್ತ್ರೆ ಸಾಕು. ಮೋಸ್ಟ್ ಇಂಪಾರ್ಟೆಂಟ್, ಇದು ತುಂಬಾ ಸಲ ರಿಪೀಟ್ ಆಗಿದೆ, ಇದು ಕೇಳ್ತಾರೆ ಅನ್ನೋದು ಒಂದು. ಸೊ ಇದನ್ನ ಕಲ್ತ್ಕೊಂಡ್ರೆ ಅದನ್ನ ಒಂದು 5-10 ಬಾರಿ ಬರೆದ್ರೆ, ಮತ್ತೆ ವಾರಕ್ಕೆ ಒಂದ್ಸಲನೋ ಅಥವಾ ತಿಂಗಳಿಗೆ ಒಂದ್ಸಲನೋ, ಈಗ ಮೊದಲ 2 ತಿಂಗಳಲ್ಲಿ 1 ಪೊಯಮ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಆ 1 ಪೊಯಮಲ್ಲಿ ಯಾವ್ದು ಕಂಠಪಾಠಕ್ಕಿದೆ, ಕಂಠಪಾಠಕ್ಕೆ ಕೊಟ್ಟಿದ್ದಾರೆ, ಮೆಮರೈಸೇಷನ್ ಕೊಟ್ಟಿದ್ದಾರೆ, ಅದನ್ನು ಮಾತ್ರ 1 ಪೊಯಮ ಕಲ್ತ್ಕೊಳ್ಳಿ. ಅದನ್ನ 15 ದಿವಸಕ್ಕೊಂದ್ಸಲ ನೀವು ಬರೆಯೋದು ಅಥವಾ ಅದನ್ನ ಹೇಳ್ಕೊಳ್ಳೋದು. ನೀವೆಲ್ಲ ತೋಟಕ್ಕೆ ಹೋಗ್ತಿರ್ತೀರಾ, ಎಲ್ಲೋ ಒಂದು ಇದಕ್ಕೆ ಮಾರ್ಕೆಟಿಗೆ ಕಳಿಸಿರ್ತಾರೆ, ಅಥವಾ ಏನೋ ಒಂದು ಸುಮ್ಮನೆ ಕೂತ್ಕೊಂಡು ಏನೋ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ, ಆಗ ಇದನ್ನು ಹೇಳ್ಕೊಳ್ಳಿ ಅಷ್ಟೇ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಮಾಡ್ಕೊಳ್ಬಹುದು ನೀವು. ಅದೇ ಸರ್, ನೀವು ಹೇಳಿದ್ರೆ ಈಗ ನಾವು ಆಕ್ಚುಲಿ ಇದು ನೋಡಿದ್ರೆ ದಿಸ್ ಇಸ್ ರೈಟ್ ಟೈಮ್ ಅಂತ. ಎಸ್, ಯಾಕಂದ್ರೆ ಇವಾಗ ಇನ್ನು ಈಗ ಶುರುವಾಗ್ತಾ ಇದೆ. SSLC ಹೋಗಿರೋರು ಸೆಕೆಂಡ್ ಇಯರ್ PUC ಗೆ ಈಗ ಎಂಟ್ರಿ ಆಗಿರೋರು. ಹೌದು, ಕರೆಕ್ಟ್. ಸೊ ಇದು ಈಗಿಂದಲೇ ಅಂದ್ರೆ ಎಕ್ಸಾಮ್, ನೀವು ಹೇಳಿದ್ದಲ್ಲ ಎಕ್ಸಾಮ್ ಪ್ರಿಪರೇಷನ್ಸ್ ಇತ್ತು. ಹೌದು. ಸೊ ಈಗ ಲಾಂಗ್ ಟರ್ಮ್ ಇದೆ ನಮಗೆ. ಸೊ ಈಗ ಏನೇನ್ ಮಾಡ್ಬೇಕು, ಡೈಲಿ ಏನ್ ಮಾಡ್ಕೋಬೇಕು, ಯಾವ ತರದನ್ನ ಅಂದ್ರೆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಇರುತ್ತೆ, ಎಷ್ಟು ಪಾಠಗಳಿರ್ತವೆ, ಒಂದೊಂದು ಪಾಠವನ್ನ ಒಂದೊಂದು ದಿನ ಓದ್ಕೊಂಡು ಹೋದ್ರೆ ಸಾಕಾಗುತ್ತಾ, ಅಥವಾ ಅದನ್ನ ಹೆಂಗೆ ರೆಡಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು? ಖಂಡಿತ ಆ ತರದ್ದು ಏನಾದ್ರು ಇದೆಯಾ? ಒಂದು ಇಂಪಾರ್ಟೆಂಟ್, ಇದನ್ನು ಎಲ್ಲೂ ಯಾರು ಹೇಳಿರಲ್ಲ ನಿಮಗೆ, ಇದನ್ನು ಫಸ್ಟ್ ಟೈಮ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ BCSUDDI.com ವತಿಯಿಂದ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ತುಂಬ ಮಕ್ಕಳು ಏನು
ಇದು ಮಾಡ್ತಾರೆ, ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ ನಮಗೆ ಸ್ಪೆಲ್ಲಿಂಗ್ ಕಷ್ಟ ಸರ್, ನನಗೆ ಆ ವರ್ಡ್ ಗೊತ್ತಿದೆ ಸರ್, ಆ ಸೆಂಟೆನ್ಸ್ ಬರುತ್ತೆ ಸರ್, ಬರೆಯಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದೆ. ಇದಕ್ಕೆ ನೋಡಿ ಸರ್ ಹೇಳಿದ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಅವ್ರು ಹೇಳಿದ್ರು. ನೋಡಿ ನಿಮಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಎಸ್ಪೆಷಲಿ ಕೀಪಿಂಗ್ ದ SSLC ಸ್ಟೂಡೆಂಟ್ಸ್ ಇನ್ ಮೈಂಡ್, PUC ಸ್ಟೂಡೆಂಟ್ಸ್ ಇನ್ ಮೈಂಡ್ ಅವರು ಈ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡಿದ್ದಾರೆ. ಸೊ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರು. ಯಾಕಂದ್ರೆ ಈಗ ಭಾಳಷ್ಟು ಟೈಮ್ ಇದೆ ಮಕ್ಕಳಿಗೆ, ಯಾಕೆಂದ್ರೆ ಸ್ಕೂಲ್ ಮತ್ತೆ ಕಾಲೇಜ್ ಈಗ ಜೂನಿಂದ ಶುರುವಾಗ್ತಾ ಇದೆ. ಹಾಗಾಗಿ ನಿಮಗೆ ಭಾಳ ವಂಡರ್ಫುಲ್ ಟೈಮ್ ಇದು. ಏನು ಮಾಡ್ಬೇಕು ಸರ್, ನನಗೆ ಕಷ್ಟ ಇಂಗ್ಲೀಷ್ ಪದ ಗೊತ್ತು ಸರ್, ನನಗದು, ನನಗೆ ಕಾರ್ಪೆಂಟರ್ ಅನ್ನೋ ಪದ ಕೇಳಿದ್ದೀನಿ, ನನಗೆ ಬಂದಿದೆ, ಆದರೆ ನನಗೆ ಅದು ಬರೆಯಕ್ಕೆ ಹೋದಾಗ ಬರಲ್ಲ ಸರ್. ನಾನು ರೋಡ್ ಅಂತ ಗೊತ್ತು ಸರ್, ಇದು ಆ ರೋಡ್ ಅಂತ ಏನೋ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿದೆ, ಅದನ್ನು ಆನ್ಸರಲ್ಲಿ ಬರೆಯುವಾಗ ರೋಡ್ ಅನ್ನೋದು ನಾನು ಏನೋ ಬರೆದು ಬಿಡ್ತೀನಿ ಸರ್, ಅದು ಸ್ಪೆಲ್ಲಿಂಗ್ ತಪ್ಪು ಅಂತ ಟೀಚರ್ ಹೇಳ್ತಾರೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ತುಂಬ ಇಂಪಾರ್ಟೆಂಟ್. ನೀವು ಸಾಧ್ಯ ಆದರೆ ಸ್ಟೂಡೆಂಟ್ಸ್ಗಳು ಈ ವಿಡಿಯೋ ನೋಡ್ತಾ ಇದ್ದಾಗ ದಯಮಾಡಿ ಪೇರೆಂಟ್ಸ್ಗಳು ಮಕ್ಕಳಿಗೆ ಹೇಳಿ, ಒಂದು ಪೆನ್ನು ಮತ್ತು ಒಂದು ನೋಟ್ಬುಕ್ ಹಿಡ್ಕೊಂಡು ಬರ್ಕೊಳ್ಳೋದಕ್ಕೆ ಕೇಳಿ ದಯಮಾಡಿ ಈ ಟಿಪ್ಸ್ಗಳನ್ನು. ಮೊದಲಿಗೆ ಸರ್ ಬಸವರಾಜ್ ಸರ್, ಈ ಇಂಥ ವಿದ್ಯಾರ್ಥಿಗಳು ಸರ್ ನನಗೆ ಸ್ಪೆಲ್ಲಿಂಗ್ ಕಷ್ಟ ಆಗ್ತಿದೆ ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿದಿನ 2 ಇಂಗ್ಲಿಷ್ ಪದಗಳನ್ನು ಕಲಿತ್ರೆ ಸಾಕು. ಅದು ಕೂಡ ಸಂಡೇ ಯು ನೀಡ್ ನಾಟ್ ಟು ಲರ್ನ್. ನಾನು ಹೇಳ್ತಿರೋದು ನಿಮಗೆ ಮಂಡೇ ಟು ಸಾಟರ್ಡೆ 2 ಪದ. ಯಾವ ಪದ ಕಲಿಬೇಕು ಸರ್, ನಾನು ಎಲ್ಲಿಂದ ತಗೊಳ್ಳಿ? ನೀವು ಎಲ್ಲಿ ಬೇರೆ, ಈಗ ನೀವು ಪರೀಕ್ಷಾ ವಿದ್ಯಾರ್ಥಿಗಳಾಗಿರೋದ್ರಿಂದ ನೀವು SSLC ಮತ್ತೆ ಎಸ್ಪೆಷಲಿ PUC, ಇವರು ಸೆಕೆಂಡ್ PUC, ನೀವು ಮಾತ್ರ ಏನ್ ಮಾಡಬೇಕು, ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂತ ಯಾವ್ದಾದ್ರು. ಈಗ ಸರ್ ನಮಗೆ ಇವತ್ತಿಂದ ಶುರು ಮಾಡಿದ್ದಾರೆ ಪಾಠನ, ಮೊದಲನೇ ಪಾಠ ಶುರುವಾಯ್ತು. ಅವ್ರು ಎಷ್ಟು ಪಾಠ ಮಾಡ್ತಾರೆ, 2 ಪ್ಯಾರಾಗ್ರಾಫ್ ಮಾಡ್ಬೋದು ಮ್ಯಾಕ್ಸಿಮಮ್, ಒಂದು ಮತ್ತೆ ಅದ್ರ ಕೆಳಗಿರೋದು ಒಂದು 2 ಪ್ಯಾರಾಗ್ರಾಫ್. ಇನ್ನೊಂದು ಸ್ವಲ್ಪ ಸ್ಪೀಡ್ ಇದಾರಪ್ಪ ಟೀಚರ್ ಅಂದ್ರೆ ಒಂದು 3 ಪ್ಯಾರಾಗ್ರಾಫ್ ಮಾಡ್ಬೋದು, ಒಂದು ಪೇಜ್ ಅಥವಾ ಒಂದು 3 ಪ್ಯಾರಾಗ್ರಾಫ್. ಆ 3 ಪ್ಯಾರಾಗ್ರಾಫ್ ಅಲ್ಲಿ ಬರುವಂತ ಒಂದು ದಿವಸಕ್ಕೆ 2 ಪದ, ಆಯ್ತಾ? ಅವ್ರು ಮತ್ತೆ ಒಂದೊಂದು ಅವ್ರ ಡೈಲಿ ಕ್ಲಾಸಸ್ ಇರಲ್ಲ, ಇಂಗ್ಲಿಷ್ 1 ಡೇ ಗ್ಯಾಪ್ ಇರುತ್ತೆ. ಸೊ ನೀವು ಆ ಟೀಚರ್ ಬರೋದ್ರೊಳಗೆ 4 ಕಷ್ಟವಾದ ಪದಗಳು ನಾನು ಹೇಳ್ತಿರೋದು. ಈಗ ISEs ಅನ್ನೋದು ಬೇಡ, A ಅನ್ನೋದು ಬೇಡ, THE ದ ಅನ್ನೋದು ಬೇಡ, ಅದು ನಿಮಗೆ ಗೊತ್ತಿರುತ್ತೆ, ಆಯ್ತಾ? ಯಾವ ಪದಗಳು ನಿಮಗೆ ಕಷ್ಟ, ಎಂಥ ಪದಗಳು ಕಷ್ಟ ನನಗೆ ಬರೆಯೋದಕ್ಕೆ ಅನ್ನೋದು ನಿಮ್ ಕೆಪಾಸಿಟಿ ಗೊತ್ತಿರುತ್ತೆ. ನೀನು ಪೂರ ಡಲ್ ಇದೆಯಾ, ನೀನು ಈಸಿಂದಾನೆ ಸ್ಟಾರ್ಟ್ ಮಾಡು. ಸರ್ ನನಗೆ ಏನೋ ಬರಲ್ಲ ಸರ್, ಇಂಗ್ಲೀಷಲ್ಲಿ ಏನೇನು ಗೊತ್ತಿಲ್ಲ ಸರ್ ನನಗೆ, ಅವ್ನು ನೀನು THE ದ ಇಂದ ಸ್ಟಾರ್ಟ್ ಮಾಡು. THE ದ ಅಷ್ಟು ಕಲ್ತ್ಕ ಸಾಕು. THE ದ ನನಗೆ ಅಷ್ಟು ಬರೀ ABCD ಅಷ್ಟೇ ಸರ್ ನನಗೆ ಬರೋದು. 9ನೇ ಕ್ಲಾಸ್ವರೆಗೂ ನನಗೆ ಬರೋದು ಬರೀ ABCD. ನನಗೆ ABCD ಒಂದು ಅಕ್ಷರ ಯಾರು ಕೇಳಿದ್ರೆ Z ಅಂದ್ರೆ Z ಬರಿತೀನಿ, F ಅಂದ್ರೆ F ಬರಿತೀನಿ, ಅದಷ್ಟೇ ಗೊತ್ತು. ಬಟ್ ಸ್ಪೆಲ್ಲಿಂಗ್ ಹೇಳು ಅಂದ್ರೆ ಹೇಳ್ತೀನಿ ಅಷ್ಟೇ ಸರ್ ನೋಡ್ಕೊಂಡು. ಬಟ್ ನನಗೆ ಸ್ವಂತವಾಗಿ ಬರೆಯಕ್ಕೆ ಬರಲ್ಲ, ಯಾರು ಹೇಳಿದ್ರೆ ಬರಿತೀನಿ ಅಷ್ಟೇ. ಸ್ಕೂಲ್ ಅಂತ ಬರೆಯಕ್ಕೆ ಬರಲ್ಲ ನನಗೆ. ಸ್ಕೂಲ್ ಅನ್ನೋದು ಗೊತ್ತು, ಬಟ್ ಸ್ಕೂಲ್ ಅಂತ ನನಗೆ ಬರೆಯಕ್ಕೆ ಬರಲ್ಲ. ಏನ್ ಮಾಡು, ಅಂತ ಪದಗಳನ್ನ ನೀನು ಕಲಿ. ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೀವು ಬೇರೆ ಏನೋ ಕಲಿಯಕ್ಕೆ ಹೋಗ್ಬೇಡ, ಕಷ್ಟವಾದ ಪದಗಳು ಮಾತ್ರ ಆ ಪ್ಯಾರಾಗ್ರಾಫ್ ಅಲ್ಲಿ ಕಲೀರಿ ಸಾಕು. 100% ಸರ್. ದಿನಕ್ಕೆ 2 ಪದ ಸರ್. ನಾನು ಹೇಳ್ತಾರೆ 10 ಪದ ಕಲಿದಿ ಅಂತ ನಾನು ಹೇಳ್ತಿಲ್ಲ. ಯಾಕೆ ಅಂದ್ರೆ ಮತ್ತೆ ಅದನ್ನು ಪ್ರಯತ್ನ ಪಡಕ್ ಹೋಗ್ಬೇಡ್ರಿ. ಮತ್ತೆ ಸರ್ ಹೇಳಿದಾರೆ 2 ಪದ ನಾನು ಒಂದು 10 ಪದ ಕಲಿತೀನಿ ಅಂತ. ನೋ, ದಟ್ ಇಸ್ ರಾಂಗ್ ವೇ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ 10 ಪದ ನೀವು ಕಲ್ತ್ರೆ 2 ದಿವಸ ಜ್ಞಾಪಕದಲ್ಲಿರುತ್ತೆ, 3ನೇ ದಿವಸ ಜ್ಞಾಪಕದಲ್ಲಿರುತ್ತೆ, 4ನೇ ದಿವಸದಿಂದ ನಿಮ್ಗೆ ಎಲ್ಲ 10 ಪದಗಳು ಜ್ಞಾಪಕಕ್ಕೆ ಬರಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಲರ್ನ್ ಓನ್ಲಿ 2 words, 2 difficult words. ರಿಮೆಂಬರ್, ಲರ್ನ್ ಓನ್ಲಿ 2 difficult words ಇನ್ ದ ಟೆಕ್ಸ್ಟ್ ಬುಕ್. ಸರ್ ಏನ್ ಪಾಠ ಮಾಡಿದ್ರೆ ಅಷ್ಟೊಳಗೆ ಮಾತ್ರ 2 3 ಪದಗಳನ್ನು ಕಲ್ತು ಅದು ನೆಕ್ಸ್ಟ್ ಡೇ ಮತ್ತೆ 2 ಹೊಸ ಪದ ನೀವು ಕಲ್ತೋದು ಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ಮತ್ತೆ 2 ಪದ. ಸೊ ಈ ರೀತಿ ನೀವು ದಿನ ಕಲಿತಾ ಹೋದ್ರೆ ಜಸ್ಟ್ ಇಮ್ಯಾಜಿನ್ 3 ತಿಂಗಳಿಗೆ ಎಷ್ಟು ಪದಗಳನ್ನ ನೀವು ಕಲ್ತಿರ್ತೀರಾ. ಮತ್ತೆ ನಾನು ಸಂಡೇ ಕಲಿಬೇಡಿ ಅಂತ ಹೇಳಿದ್ದೀನಿ. ಸಂಡೇ ಬೇಡ, ಅದನ್ನ ರಿವೈಸ್ ಮಾಡಿ. ಆ ವಾರ ನೀವು ಎಷ್ಟು ಕಲ್ತಿರ್ತೀರಾ, 6 days, ಮಂಡೇ ಟು ಸಾಟರ್ಡೆ, 6 into 2 ಅಲ್ವಾ, 6 into 2 12 ಪದಗಳನ್ನ ನೀವು ಕಲ್ತಿರ್ತೀರಾ. ಆ ಭಾನುವಾರ ಏನ್ ಮಾಡ್ಬೇಕು, ನೀವು ಆ 12 ಪದಗಳನ್ನ ಬರೆಯೋದು, ಅದನ್ನ ಇನ್ನೊಂದ್ಸಲ ಸ್ಪೆಲ್ಲಿಂಗ್ ಹೇಳ್ಕೊಳ್ಳೋದು. ಆಟ ಆಡ್ತಿದ್ದೀರಾ, ಸುಮ್ಮನೆ ಆ ಪದನ ಯಾವ್ದೋ ಒಂದು ಹೇಳ್ಕೊಳ್ಳಿ. ತೋಟಕ್ಕೆ ಹೋಗ್ತಿದ್ದೀರಾ, ಆ ಸುಮ್ಮನೆ ಪದ ಹೇಳ್ಕೊಳ್ಳಿ. ಅಪ್ಪಾಜಿ ಅಮ್ಮ ನಿಮ್ ಹೊಲಕ್ಕೆ ಕರ್ಕೊಂಡು ಹೋದ್ರ ಬೇಜಾರಾಗ್ಬೇಡ್ರಿ, ಹೊಲಕ್ಕೆ ಕೆಲಸ ಮಾಡ್ಕೊಂತಾನೆ ಅವ್ರು ಹೇಳಿದ್ ಕೇಳ್ಕೊಂತಾನೆ SSCHOOL ಸ್ಕೂಲ್ ROID ರೋಡ್. ಪಾಪ ಬಂದೆ ಅಪ್ಪಾಜಿ ಬಂದೆ, ಅಮ್ಮ ಏನ್ ತರಬೇಕು, ವಾಟರ್ WATE ತಂದೆ ತಡಿ. ಎಷ್ಟು ಈಸಿ ಇದೆ ನೋಡಿ, WATE ಹೇಳ್ಕೊಂತ ಹೋದ. ಪ್ಲೇಟ್ ಅಂದ್ರೆ ಏನು, ಹಂಗಾದ್ರೆ ಏನ್ ಸ್ಪೆಲ್ಲಿಂಗ್ ಇರ್ಬೋದು ಕೇಳಿ ಸರ್ರಿಗೆ, ಹುಡುಕ್ರಿ. ಬೇಡವಾ, ನಿಮ್ಗೆ ಎಲ್ಲರ ಹತ್ರ ಇವತ್ತು ಮೊಬೈಲ್ ಇದೆ ಸರ್. ಅಲ್ಲಿ ಹಳ್ಳಿಗಾಡುಗಳಲ್ಲೂ ಕೂಡ ಇವತ್ತು ಆಂಡ್ರಾಯ್ಡ್ ಫೋನ್ಗಳು ಬಂದ್ಬಿಟ್ಟಿದೆ. ಕಾಮನ್ ಆಗಿ ಒಂದು 6,000 8,000 ಅವ್ರು ಬಹಳ, ನಮಗೆ ಈ ಸಿಟಿ ಮಕ್ಕಳಿಗಿಂತ ಜಾಸ್ತಿ ಅವರು ಯೂಸ್ ಮಾಡ್ತಾರೆ. ಆಗ ನಿಮಗೆ ಈಗ ಒಂದು ಕಷ್ಟ ಸರ್, ಕಂಪ್ಯೂಟರ್ ಅಂತ ನನಗೆ ಗೊತ್ತು ಸರ್, ಸ್ಪೆಲ್ಲಿಂಗ್ ನಾನು ಎಲ್ಲೂ ನೋಡಿಲ್ಲ ಅದನ್ನ. ಕಂಪ್ಯೂಟರ್ ಅಂತ ವರ್ಡ್ ಕೇಳಿದ್ದೀನಿ, ಟೀಚರ್ಗಳು ಹೇಳೋದು ಕೇಳಿದ್ದೀನಿ, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲೂ ಬಂದಿಲ್ಲ ಅದು.
ಅದು ನನಗೆ ಕಂಪ್ಯೂಟರ್ ಸ್ಪೆಲ್ಲಿಂಗ್ ಏನು ಹಂಗಂದ್ರೆ ಇಂಗ್ಲೀಷಲ್ಲಿ ಅಂತ ಹೇಳಿದ್ರೆ ನೀವು ಅದನ್ನ ಬರೀ ಆಂಡ್ರಾಯ್ಡ್ ಫೋನಿಗೆ ಹೋಗಿ ಅಲ್ಲೊಂದು ಇದಿರುತ್ತೆ ಸರ್ ಸಿಂಬಲ್, ಆ ಅಲ್ಲಿಗೆ ಹೋಗ್ಬಿಟ್ಟು ವಾಯ್ಸ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಸಾಕು, ಅದ್ರ ಸ್ಪೆಲ್ಲಿಂಗ್ ಅದೇ ತೋರಿಸುತ್ತೆ. ಹಂಗಂದ್ರೆ ಏನು ಅಂತಾನೂ ಅದು ಹೇಳುತ್ತೆ. ಅಂದ್ರೆ ಈಗ ನೀವು ಹೇಳ್ತಿರೋದು ನೋಡ್ತಾ ಇದ್ರೆ ಏನು SSLC ಮತ್ತು PUC ಓದುವಂತ ವಿದ್ಯಾರ್ಥಿಗಳು ಇವತ್ತಿಂದ ಸ್ಟಿಲ್ ಇವತ್ತಿನಿಂದಲೇ ಪ್ರಾರಂಭ ಮಾಡಿ 2 ಸೆಂಟೆನ್ಸ್ ಅನ್ನ 2 ವರ್ಡ್ ಅನ್ನ ಕಠಿಣವಾದ ವರ್ಡ್ ಅನ್ನ ಕಲಿತಿ ನಿಮಗೆ ಎಜುಕೇಶನ್ ನಿಮ್ಮ ಎಕ್ಸಾಮ್ಗೆ ಬಹಳ ಅನುಕೂಲ ಆಗುತ್ತೆ. ಅದಕ್ಕೆ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಂತ ಇಡ್ಬೇಕು ಸರ್ ಇವರು. ಅದನ್ನು ಎಲ್ಲಿ ಬರೀಬೇಕು ಅನ್ನೋದು ಇಂಪಾರ್ಟೆಂಟ್. ಸುಮ್ಮನೆ ಎಲ್ಲೋ ನೋಟ್ಬುಕ್ ಅಲ್ಲಿ ಎಲ್ಲೋ ಸಂದಿ ಬರೆಯೋದು. ಇವತ್ತು 2 ಪದ ಕಲಿಯಕ್ಕೆ ಕೇಳಿದ್ರೆ ಯಾವ್ದೋ ಸಿಕ್ತು, ಸೋಷಿಯಲ್ ಸೈನ್ಸ್ ಸಿಕ್ತು ಬರೆಯೋದು, ಯಾವ್ದೋ ಸೈನ್ಸ್ ನೋಟ್ಬುಕ್ ಇತ್ತು ಇದ್ರಾಗೆ ಬರೆಯೋಣ. ಅದಕ್ಕೋಸ್ಕರನೇ ನೀವು ಸ್ಪೆಲ್ಲಿಂಗ್ಗೋಸ್ಕರನೇ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಂತ ನೋಡಿ ಸರ್, ನೋಡಿ ನಾನು ತಂದಿಲ್ಲ ಬಟ್ ಸರ್ರೇ ಇಟ್ಕೊಂಡಿದ್ದಾರೆ ನೋಡಿ. ದಿಸ್ ಇಸ್ ಕಾಲ್ಡ್ ಎ ಸ್ಕ್ರಿಬ್ಲಿಂಗ್ ಪ್ಯಾಡ್. ಇದನ್ನು ನಾವು ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಂತ ಕರಿತೀವಿ. ಓಕೆನಾ? ಆಮೇಲೆ ಇನ್ನೊಂದು ಈಗ ಬರ್ತೀವಿ ವೈರ್ ಸುತ್ತಿರ್ತಾರೆ, ಸ್ಪೈರಲ್ ಪ್ಯಾಡ್ ಅಂತ. ಸೊ ಅದನ್ನು ಕೂಡ ನೀವು ಇಟ್ಕೋಬಹುದು ಅಂತ ಒಂದು. ಅಥವಾ ನಿಮ್ಗೆ ಅದು ಸಿಗಲ್ವಾ, ನಿಮ್ಗೆ ಅದು ಗೊತ್ತಿಲ್ವಾ ಹೇಳೋದಕ್ಕೆ ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಥವಾ ಸ್ಪೈರಲ್ ಪ್ಯಾಡ್ ಅಂತ ಹೇಳಕ್ ಬರಲಿಲ್ಲ ಅಂದ್ರೆ ಒಂದು 100 ಪೇಜ್ ನೋಟ್ಬುಕ್ ನಿಮ್ಮ ಹತ್ರ ಇರುತ್ತೆ. ಒಂದು 100 ಪೇಜ್ ನೋಟ್ಬುಕ್ ನೀವು ದಿಸ್ ಇಸ್ ಓನ್ಲಿ ಫಾರ್ ಸ್ಪೆಲ್ಲಿಂಗ್ ಬುಕ್ ಅಂತ ಇಟ್ಕೊಳ್ಳಿ ಹೆಸರು. ಅದು ಯಾಕೆ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ನಿಮಗೆ ಮುಂದೆ ಯಾವತ್ತಾದ್ರೂ ಯೂಸ್ ಆಗುತ್ತೆ. ನೀವು 6 ತಿಂಗಳು ಬಿಟ್ಟು ಮತ್ತೆ ಡೇಟ್ ವೈಸ್ ಬರ್ಕೊಳ್ಳಿ. ಅವತ್ತಿನ ಡೇಟ್ ಹಾಕಿ 2 ಪದ, ಅವತ್ತಿನ ಡೇಟ್ ಹಾಕಿ 2 ಪದ, ಅವತ್ತಿನ ಡೇಟ್ ಹಾಕಿ 2 ಪದ. ನೀವು 6 ತಿಂಗಳು ಬಿಟ್ಟು ಅಂದ್ರೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್, ನಾನು ಡೇ 1 ಯಾವ್ದು ಕಲ್ತಿದ್ದೆ ಅಂತಂದ್ರೆ ಅಲ್ಲಿ ಸಿಗುತ್ತೆ ನಿಮಗೆ. ನಾನು ಫಸ್ಟ್ ಇಲ್ಲಿ ಯಾವ ಪದಗಳಿಂದ ಶುರು ಮಾಡಿದೆ ನಾನು ಇಂಗ್ಲೀಷ್ ಕಲಿಯಕ್ಕೆ ಪದಗಳನ್ನು, ಸ್ಪೆಲ್ಲಿಂಗ್ ಕಲಿಯಕ್ಕೆ ಅನ್ನೋದು ನಿಮ್ಮ ಸ್ಕ್ರಿಬ್ಲಿಂಗ್ ಪ್ಯಾಡಲ್ಲಿ ಸಿಗುತ್ತೆ. ನೀವು ಅದನ್ನು ಬಿಟ್ಟು ಯಾವುದೋ ಸೋಷಿಯಲ್ ಸೈನ್ಸಲ್ಲಿ ಬರ್ಕೊಂಡೆ, ಮ್ಯಾಥ್ಸ್ ನೋಟ್ಬುಕ್ಕಲ್ಲಿ ಬರ್ಕೊಂಡೆ, ರಫ್ ನೋಟ್ಬುಕ್ಕಲ್ಲಿ ಬರ್ಕೊಂಡೆ, ಅದು ಯಾವಾಗಲೋ ಎಲ್ಲೋ ಬರ್ದಿರ್ತೀರ, ನಿಮಗೆ ಅದು ನುಡ್ಕಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ನೋಟ್ಬುಕ್ ಇಟ್ಕೊಂಡು ಬರಿತವೆ. ಇದು ನಾವು ಹೇಳಿದ್ದು ಸ್ಪೆಲ್ಲಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ. ಈಗ ನೀವು ಯೋಚನೆ ಮಾಡಿ ಹೆಂಗೆ ನೀವು ಇಂಗ್ಲೀಷ್ ಕಲಿಬೋದು, ನೀವು ಯಾವ ರೀತಿ ಎಷ್ಟು ಮಟ್ಟಿಗೆ ನೀವು ಫಾಸ್ಟಾಗಿ ಇಂಗ್ಲೀಷ್ ಕಲಿಬೋದು ಅನ್ನೋದನ್ನು ನೀವು ಯೋಚನೆ ಮಾಡಿ ಇವಾಗ. ಸೊ ಗೆಳೆಯರೆ, ಇಲ್ಲಿಯ ತನಕ ಮಾಸ್ಟರ್ ಏನು ಸಹ್ಯಾದ್ರಿ ನಮ್ಮ ಯೋಗೀಶ್ ಮಾಸ್ಟರ್ ಭಾಳ ತುಂಬ ಅದ್ಭುತವಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಯಾರಾಗಬೇಕು ಇಂಗ್ಲೀಷನ್ನು, ಅಂದರೆ ಇನ್ನೂ ನಿಮ್ಗೆ 1 ವರ್ಷದ ಟೈಮ್ ಇದೆ ಎಕ್ಸಾಮ್. ಇವತ್ತಿದ್ದರೆ ನೀವು ಪ್ರಾರಂಭ ಮಾಡಿ. ಅಂದರೆ ಫಸ್ಟ್ ನೀವು ಏನು ಏನು ಅಂದ್ಕೊಳ್ತಾರೆ, ಏನೋ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅನ್ನೋದನ್ನು ಫಸ್ಟ್ ಬಿಟ್ಬಿಡಿ, ಮಾತಾಡೋದಕ್ಕೆ ಪ್ರಯತ್ನ ಪಡಿ. ತಪ್ಪೋ ರೈಟೋ ರಾಂಗೋ ಒಟ್ಟು ನೀವು ಅದನ್ನು ಕಲಿತಾ ಹೋಗ್ತೀರಾ ಅನ್ನೋದನ್ನ ಮಾಸ್ಟರ್ ಹೇಳಿದ್ದಾರೆ ಇಲ್ಲಿ ತನಕ. ಅವರು ನಮ್ಮ ಜೊತೆಗೆ ಇಲ್ಲಿ ತನಕ ಕುತ್ಕೊಂಡು ಅಲ್ಲಿಂದ ಬಂದು ಇದೊಂದು ಶುರು ಮಾಡಿ, ಆಮೇಲೆ ನಮ್ಮ ಜೊತೆಗೆ ಇಲ್ಲಿ ತನಕ ಮಾತಾಡಿದ್ದಾರೆ. ಅವರಿಗೆ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗಲಿ. ನೀವು ಇವತ್ತಿನಿಂದನೇ ಸರ್ ಹೇಳಿದಾಗೆ ಒಂದು ಒಳ್ಳೆ ಪ್ರಯತ್ನವನ್ನು ಶುರು ಮಾಡಿ, ಪ್ರಾರಂಭ ಮಾಡಿ. ಖಂಡಿತವಾಗ್ಲೂ ಕೂಡ ನೀವು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ನಾನು ಹೇಳಿದ ಮೆಥಡ್ನ ನೀವು ಫಾಲೋ ಮಾಡ್ತಾ ಹೋದರೆ ಖಂಡಿತ ಬರೀ ಪಾಸ್ ಅಲ್ಲ, ಮಿನಿಮಮ್ ಅಂದ್ರೆ 60 ಅಂಕಗಳನ್ನು ನೀವು ಆರಾಮಾಗಿ ತಗೋಬಹುದು. ಧನ್ಯವಾದಗಳು ಸರ್.